Number 2. ಎರಡನೆಯದು, The thing we need freedom from is dishonesty. ನಾವು ಬಿಡುಗಡೆ ಹೊಂದಬೇಕಾಗಿರುವ ಸಂಗತಿ ಯಾವುದಪ್ಪ ಅಂದ್ರೆ ಅದು ಅಪ್ರಾಮಾಣಿಕತೆಯಾಗಿದೆ. We are all born liars. Did you know that? ನಾವೆಲ್ಲರೂ ಸುಳ್ಳುಗಾರರಾಗಿ ಹುಟ್ಟಿದ್ದೇವೆ. ನಿಮಗೆ ಅದು ತಿಳಿದಿದೆನಾ? I think it's in Psalm 58, if I'm not mistaken, where it says the children of men go astray as soon as they are born, telling lies. ನನಗನ್ನಿಸುತ್ತೆ ಕೀರ್ತನೆಗಳು 58ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. 3ನೇ ವಚನದಲ್ಲಿ, ಆ ದುಷ್ಟರು ಹುಟ್ಟಿದಾಕ್ಷಣದಿಂದ ತಪ್ಪನ್ನ ಮಾಡತೊಡಗಿದರು, ಅವರು ಹುಟ್ಟಿದಂದಿನಿಂದ ಸುಳ್ಳುಗಾರರಾಗಿದ್ದಾರೆ ಎಂಬುದಾಗಿ. 58 verse 3. ಕೀರ್ತನೆಗಳು 58ನೇ ಅಧ್ಯಾಯ 3ನೇ ವಚನ. The wicked are estranged from the womb, from the birth itself they go astray, telling lies. ದುಷ್ಟರು ಗರ್ಭದಿಂದಲೇ ಅನ್ಯರಾಗುತ್ತಾರೆ, ಅಂದರೆ ತಪ್ಪನ್ನ ಮಾಡತೊಡಗುತ್ತಾರೆ, ಹುಟ್ಟಿದಾಗಲೇ ಸುಳ್ಳನ್ನ ಆಡುವವರಾಗಿ ತಪ್ಪಿ ಹೋಗುತ್ತಾರೆ ಎಂಬುದಾಗಿ ಅಲ್ಲಿದೆ. That means even before a child learns how to speak mama papa, it has started telling lies, and we know that. ಅದರ ಅರ್ಥ, ಒಂದು ಮಗು ಅಪ್ಪ ಅಮ್ಮ ಎಂದು ಹೇಳುವುದನ್ನ ಕಲಿಯುವ ಮೊದಲೇ, ಅಂದ್ರೆ ಮಾತನಾಡುವ ಮೊದಲೇ ಸುಳ್ಳನ್ನ ಹೇಳುವುದನ್ನ ಕಲಿತಿರುತ್ತದೆ, ಅಂದ್ರೆ ಆರಂಭಿಸಿರುತ್ತದೆ. ನಮಗೆ ಅದು ತಿಳಿದಿದೆ. We see children cry as if they are in pain. They are not in pain. ಮಕ್ಕಳು ತಾವು ನೋವಲ್ಲಿದ್ದೇವೆಂದು ಅಳುತ್ತಾರೆ, ಆದರೆ ಅವರು ನೋವಲ್ಲಿ ಇರುವುದಿಲ್ಲ. They just want mommy to pick them up, that's all. They started bluffing. ತಮ್ಮ ಅಮ್ಮ ನಮ್ಮನ್ನ ಎತ್ಕೋಬೇಕು ಅಷ್ಟೇ, ಅದಕ್ಕೆ ಹಂಗೆ ಮಾಡ್ತಾವು. ಮಕ್ಕಳು ಆಗಲೇ ಸುಳ್ಳಾಡುವುದನ್ನ ಆರಂಭಿಸಿರ್ತಾರೆ. They know that mommy will pick them up as soon as they start crying, because mommy thinks, oh, they're in pain. They're not in pain. ಮಕ್ಕಳಿಗೆ ಗೊತ್ತಿರುತ್ತೆ, ನಾವು ಅಳೋದಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಅಮ್ಮ ನಮ್ಮನ್ನ ಎತ್ಕೊಂಡ್ಬಿಡ್ತಾರೆ ಅಂತ. ತಾಯಿ ಬರ್ತಾಳೆ, ಓ ಮಗುಗೆ ನೋವಿದೆ ಅಂತ, ಆದ್ರೆ ಅವರು ನೋವಿನಲ್ಲಿ ಇರೋದಿಲ್ಲ. They just want to be held upright and patted. They like that. ಆ ಮಕ್ಕಳಿಗೆ ತಮ್ಮನ್ನ ತಾಯಂದ್ರು ನೇರವಾಗಿ ಹಿಡಿದುಕೊಂಡು ತಟ್ಟುವಂತೆ ಬಯಸುತ್ತಾರೆ ಆ ಮಕ್ಕಳು ಅಷ್ಟೇ. As soon as they are born, they learn to tell lies before they learn anything else. ಅವರು ಹುಟ್ಟುವ ಮೊದಲೇ ಬೇರೆ ಏನನ್ನಾದರೂ ಕಲಿಯುವ ಮೊದಲು ಸುಳ್ಳು ಹೇಳುವುದನ್ನ ಕಲಿತಿರುತ್ತಾರೆ. That's the first thing you learned, and it's the first thing I learned, to tell lies, to be dishonest. ಅದೇ ಮೊದಲ ಸಂಗತಿ ನಾನು ಮತ್ತು ನೀವು ಕಲಿತಿದ್ದು, ಸುಳ್ಳಾಡುವಂಥದ್ದು ಮತ್ತು ಅಪ್ರಾಮಾಣಿಕರಾಗಿರುವಂಥದ್ದು. And sometimes it's one of the last things that goes from our life. ಕೆಲವೊಮ್ಮೆ ಅದು ನಮ್ಮ ಜೀವಿತದಿಂದ ಕೊನೆಯದಾಗಿ ಹೋಗಿಬಿಡುತ್ತದೆ. But the sooner it goes from your life, complete, not partial. ಅದು ಆದಷ್ಟು ಬೇಗ ನಿಮ್ಮ ಜೀವಿತದಿಂದ ಹೋದ ತಕ್ಷಣ, ಪಕ್ಷಪಾತದಿಂದಲ್ಲ, ಸಂಪೂರ್ಣವಾಗಿ 100% freedom. Jesus said, let your yes be yes and your no no. 100% ನೀವು ಇದರಿಂದ ಬಿಡುಗಡೆ ಹೊಂದಬೇಕು. ಯೇಸು ಸ್ವಾಮಿ ಹೇಳಿದ್ದಾರಲ್ವಾ, ನಿಮ್ಮ ಮಾತು ಹೌದು ಎಂದರೆ ಹೌದಿರಲಿ, ಇಲ್ಲವೆಂದರೆ ಇಲ್ಲವಾಗಿರಲಿ ಅಂತ. Anything more than that is evil. Anything where you have to explain but it's evil. ಅದಕ್ಕಿಂತ ಹೆಚ್ಚಾಗಿ ನೀವು ಏನನ್ನಾದರೂ ವಿವರಿಸಿ ಹೇಳುವಾಗ, ಅಂದ್ರೆ ಆದ್ರೆ ಅಂತ, ಅದು ಕೆಡುಕಾಗಿದೆ, ಅಂದ್ರೆ ಕೆಟ್ಟತನವಾಗಿದೆ ಅಂತ. It's either yes or no. If you have to put but, Jesus said it's evil. Yes or no? ಅದು ಹೌದೆಂದರೆ ಹೌದು, ಇಲ್ಲವೆಂದರೆ ಇಲ್ಲ. ಒಂದು ವೇಳೆ ನೀವು ಅದನ್ನು ಆದರೆ ಅಂತ ಸೇರಿಸುವುದಾದರೆ ಅದು ಯೇಸು ಹೇಳಿದಂತೆ ಕೆಟ್ಟತನವಾಗಿದೆ. ಹೌದೋ ಇಲ್ಲವೋ? And not only when you sign a document, every word that comes out of your mouth must be like a signed document in court. ನೀವು ದಾಖಲಾತಿಗೆ ಏನು ಸಹಿಯನ್ನ ಹಾಕುತ್ತಿರಲ್ಲ, ಅದು ಮಾತ್ರ ಅಲ್ಲ, ನಿಮ್ಮ ಬಾಯಿಂದ ಹೊರಡುವಂತ ಪ್ರತಿಯೊಂದು ಮಾತು ಕೂಡ ಕೋರ್ಟ್ನಲ್ಲಿ ಸಹಿ ಮಾಡಿದ ದಾಖಲಾತಿ ಅಂತಿರುತ್ತದೆ. There's a verse in Psalm 15 which says when a godly man gives a promise, he'll keep it even if it ruins him. ಕೀರ್ತನೆಗಳು 15ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ದೈವಿಕ ಮನುಷ್ಯನು ತನಗೆ ತೊಂದರೆ ಆದರೂ ಕೊಟ್ಟ ಮಾತಿಗೆ ತಪ್ಪದವನು ಆಗಿರುವನು. He will keep it even if it ruins him. ಅದು ಆತನಿಗೆ ತೊಂದರೆ ಆದರೂ ಕೊಟ್ಟ ಮಾತಿಗೆ ತಪ್ಪದವನು ಆಗಿರುತ್ತಾನೆ. If a man, a Christian believer says, yeah, I said that, but I didn't sign it. ಒಬ್ಬ ಮಾನವನು, ಕ್ರೈಸ್ತನು ಅಥವಾ ವಿಶ್ವಾಸಿಯು ಈ ರೀತಿ ಹೇಳುವಾಗ, ಹೌದು ನಾನು ಹೇಳಿದ್ದೇನೆ ಆದರೆ ಸಹಿ ಮಾಡಿಲ್ಲ ಅಂತ, I don't know whether he's even a believer. ಆತನು ವಿಶ್ವಾಸಿನ ಅಂತ ನನಗೆ ಗೊತ್ತಿಲ್ಲ. What do you mean he didn't sign it?
ನೀವು ಸಹಿ ಮಾಡಿಲ್ಲ ಅನ್ನುವುದರ ಅರ್ಥವೇನು? Are you a godless unbeliever? ನೀವು ದೈವಿಕತೆ ಇಲ್ಲದವರು ಮತ್ತು ಅವಿಶ್ವಾಸಿನ? You stand by only things you have signed? ನೀವು ನಾನು ಸಹಿ ಮಾಡಿಲ್ಲ ಅನ್ನುವುದನ್ನ ಮಾತ್ರ ಹಿಡಿದಿಟ್ಟುಕೊಳ್ತೀರಾ? You're a wicked man, a wicked woman. ನೀವು ಕೆಟ್ಟ ಸ್ತ್ರೀ ಅಥವಾ ಕೆಟ್ಟ ಪುರುಷ ಆಗಿದ್ದೀರಿ. You're a child of the devil who's the biggest liar of all. ಎಲ್ಲಾ ಸುಳ್ಳುಗಳಿಗೆ ದೊಡ್ಡವನಾಗಿರುವಂತ ಸೈತಾನನಿಗೆ ನೀವು ಮಕ್ಕಳಾಗಿದ್ದೀರಿ. A godly man, if he says something, that is like a signed document, a stamp paper document. ದೈವಿಕ ಮನುಷ್ಯನು ಏನಾದರೂ ಒಂದನ್ನ ಹೇಳುವಾಗ ಅದು ಒಂದು ದಾಖಲಾತಿಗೆ ಸಹಿ ಮಾಡಿದ ರೀತಿಯಲ್ಲಿ ಸ್ಟಾಂಪ್ ಹಾಳೆಯ ದಾಖಲಾತಿಯಾಗಿರುತ್ತದದು. That's a godly man. If you're not like that, you're not a godly man or woman, and no wonder you're in the spiritual condition you're in. ಅದೇ ದೈವಿಕ ಮನುಷ್ಯನಾಗಿದ್ದಾನೆ. ಒಂದು ವೇಳೆ ನೀವು ಈ ರೀತಿಯಾಗಿಲ್ಲ ಅಂತಂದ್ರೆ ನೀವು ದೈವಿಕ ಪುರುಷ ಅಥವಾ ಸ್ತ್ರೀಯಾಗಿಲ್ಲ. ನೀವು ಇರುವಂತ ಆತ್ಮಿಕ ಸ್ಥಿತಿಯನ್ನ ನೋಡುವಾಗ ಅದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ಆಗ Your word is your word. If it ruins you, it ruins you. But you're going to keep your word. ನೀವು ಮಾತನ್ನ ಕೊಡುವಾಗ ಅದು ನಿಮಗೆ ನಷ್ಟ ಅನ್ನಿಸಿದರೂ ಅಥವಾ ನಿಮಗೆ ತೊಂದರೆ ಆದರೂ ಕೂಡ ಆ ಮಾತನ್ನ ಉಳಿಸಿಕೊಳ್ಳುವವರಾಗಿರ್ಬೇಕು ನೀವು. I've had situations in my life where I gave my word for something and afterwards I said, hey, I shouldn't have done that. ನಾನು ನನ್ನ ಜೀವಿತದಲ್ಲಿ ಈ ರೀತಿಯ ಪರಿಸ್ಥಿತಿಗಳನ್ನ ಎದುರಿಸಿದ್ದೇನೆ. ನಾನು ಯಾವುದಾದ್ರೂ ಒಂದು ವಿಷಯಕ್ಕೆ ಒಂದು ಮಾತನ್ನ ಯಾರಿಗಾದ್ರೂ ಕೊಡುವಾಗ ಸ್ವಲ್ಪ ಸಮಯದ ನಂತರ ನಾನು ಮಾಡಿಲ್ಲ ಅಂತ ಗೊತ್ತಾದಾಗ, because it involves a lot of loss in some way, but I'll keep it. ಅದು ಯಾವುದೋ ಒಂದು ಹಂತದಲ್ಲಿ ನಷ್ಟವನ್ನ ನಾನು ಅನುಭವಿಸಿದ್ರೂ ಕೂಡ ನಾನು ಆ ಮಾತನ್ನ ತಪ್ಪೋದಿಲ್ಲ. Loss or no loss, I'm a Christian. ನನ್ನ ನಷ್ಟ ಆದ್ರೂ ಸರಿ, ನಷ್ಟ ಆಗದಿದ್ರೂ ಸರಿ, ನಾನು ಕಾಪಾಡಿಕೊಳ್ಳಬೇಕು. ನಾನು ಕ್ರೈಸ್ತನು. And I'll tell you this, God has blessed me for it. ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ, ದೇವರು ನನಗೆ ಅದಕ್ಕಾಗಿ ಆಶೀರ್ವದಿಸಿದ್ದಾರೆ ಕೂಡ. You give your word, keep it. ನೀವು ಯಾರಿಗಾದ್ರೂ ಮಾತನ್ನು ಕೊಡುವಾಗ ಅದನ್ನ ಕಾಪಾಡಿಕೊಳ್ಳುವವರಾಗಿರಿ. If you say that you'll sell something for some price, ನೀವು ಯಾರಿಗಾದ್ರೂ ಈ ಒಂದು ವಸ್ತುವನ್ನ ಈ ಒಂದು ಬೆಲೆಗೆ ಮಾರಾಟ ಮಾಡ್ತೀನಿ ಅಂತ ಹೇಳುವಾಗ and afterwards you discover it was too low a price, keep your word. ಅದು ನಂತರದಲ್ಲಿ ನಿಮಗೆ ನೀವು ಹೇಳಿದ್ದು ಬಹಳ ಕಡಿಮೆ ಮೊತ್ತ ಅಂತ ಅನ್ನಿಸುವಾಗ ನಿಮ್ಮ ಮಾತನ್ನು ಉಳಿಸಿಕೊಳ್ಳಿರಿ. If you told somebody you'll buy something for a certain price and afterwards people tell you, hey, you're paying too much, buy it. ನೀವು ಒಬ್ಬ ವ್ಯಕ್ತಿಗೆ ಒಂದು ನಿಶ್ಚಿತ ಮೊತ್ತಕ್ಕೆ ಅದನ್ನ ಕೊಂಡುಕೊಳ್ತೀನಿ ಅಂತ ಹೇಳಿರ್ತೀರಿ. ಅದೇ ಸಮಯಕ್ಕೆ ಇನ್ನೊಬ್ರು ಯಾರೋ ಬಂದು ಅದು ಬಹಳ ಮೊತ್ತ ಕೊಡ್ತಾ ಇದೆಯಾ ನೀನು ಅಂತ ಹೇಳುವಾಗ ಅದನ್ನ ಬಿಡಬೇಡ್ರಿ, ಕೊಂಡುಕೊಳ್ರಿ. Keep your word unless you want to go to hell as a liar with all the other liars who go there. ನಿಮ್ಮ ಮಾತನ್ನ ಉಳಿಸಿಕೊಳ್ಳ್ರಿ. ಇಲ್ಲವಾದಲ್ಲಿ ಎಲ್ಲಾ ಸುಳ್ಳುಗಾರರು ಹೋಗುವಂತ ಜಾಗವಾದ ನರಕಕ್ಕೆ ನೀವು ಕೂಡ ಹೋಗ್ಬಿಡ್ತೀರಿ. I tell you, multitudes of people in our churches who speak about the new covenant and new and living way. ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಸಭೆಗಳಲ್ಲಿರುವ ಅನೇಕರು ಹೊಸ ಒಡಂಬಡಿಕೆ ಕುರಿತಾಗಿ ಮತ್ತು ಹೊಸದಾಗಿ ಜೀವಿಸುವುದರ ಕುರಿತಾಗಿ ಹೆಚ್ಚು ಮಾತನಾಡ್ತಾರೆ. They don't even have the slightest conscience about telling lies or going back on their promises. ಆದರೆ ಅವರು ತಾವು ಸುಳ್ಳು ಹೇಳುತ್ತಿರುವಂತ ವಿಚಾರದಲ್ಲಿ ಸ್ವಲ್ಪ ಪ್ರಜ್ಞೆ ಕೂಡ ಹೊಂದಿರುವುದಿಲ್ಲ ಅಥವಾ ತಾವು ಕೊಟ್ಟ ಮಾತಿನಿಂದ ಹಿಂದೆ ಸರಿತಿರ್ತಾರೆ. I am amazed at it. ನನಗೆ ಬಹಳ ವಿಸ್ಮಯ ಅನ್ಸುತ್ತೆ ಇದನ್ನೆಲ್ಲ ನೋಡುವಾಗ. If you tell somebody you'll meet him at 4:30, meet him at 4:30, get there at 4:25. ನೀವು ಯಾರಿಗಾದ್ರೂ 4:15 ಭೇಟಿಯಾಗುತ್ತೇನೆ ಅಂತ ಹೇಳುವಾಗ 4:30 ಅವರನ್ನ ಭೇಟಿಯಾಗ್ರಿ, 4:25 ಅಲ್ಲಿರ್ರಿ ನೀವು. Otherwise you're a liar. ಇಲ್ಲವಾದಲ್ಲಿ ನೀವು ಸುಳ್ಳುಗಾರರಾಗ್ತೀರಿ. I mean, if you have a flat tire or some unexpected problem arose which you couldn't anticipate, then you're not a liar. ನೀವು ಯಾವುದೋ ಒಂದು ಅನಾನುಕೂಲ ಪರಿಸ್ಥಿತಿಗೆ ಸಿಗಾಕೊಂಡ್ರಿ ಅಥವಾ ಹೋಗಲು ಕಷ್ಟ ಸಾಧ್ಯ ಆಯ್ತು ಅಂತಂದ್ರೆ ಆಗ ನೀವು ಸುಳ್ಳುಗಾರರು ಆಗುವುದಿಲ್ಲ. You tried your best. ನೀವು ನಿಮ್ಮ ಪ್ರಯತ್ನವನ್ನ ಮಾಡಿದ್ದೀರಿ ಅಷ್ಟೇ. But if you were just downright lazy, ಆದ್ರೆ ನೀವು ಸೋಮಾರಿಗಳಾಗಿ ಹೋಗೋದನ್ನ ತಡ ಮಾಡಿದ್ರೆ and you didn't make allowance for the time you need to take to get there, ನೀವು ಆ ಸಮಯಕ್ಕೆ ಸರಿಯಾಗಿ ಹಾಜರಾಗಲು ಸರಿಯಾದ ಸಮಯಕ್ಕೆ ನೀವು ನಿಮ್ಮ ಸ್ಥಳ ಬಿಡ್ಲಿಲ್ಲ ಅಂದ್ರೆ, and you say, well, that fellow can wait, ನೀವು ಹೇಳೋದಾದ್ರೆ ಆ ವ್ಯಕ್ತಿ ಬೇಕಾದ್ರೆ ಕಾಯಿಲಿ ಅಂತ, you're a good for nothing, useless person who's unfit to be called a child of God. ನೀವು ನಿಷ್ಪ್ರಯೋಜಕರು ಮತ್ತು ಉಪಯೋಗಕ್ಕೆ ಬಾರದವರು ಮತ್ತು ದೇವರ ಮಗು ಎಂದು ಕರೆಸಿಕೊಳ್ಳಲು ಅನರ್ಹರಾಗಿದ್ದೀರಿ. You're dishonest. You're a thief. ನೀವು ಅಪ್ರಾಮಾಣಿಕರು ಮತ್ತು ಕಳ್ಳರು ಆಗಿದ್ದೀರಿ. You're a thief because you're stealing 15 minutes of his time. ನೀವು ಕಳ್ಳರಾಗಿದ್ದೀರಿ ಯಾಕೆಂದ್ರೆ ಆ ವ್ಯಕ್ತಿಯ 15 ನಿಮಿಷವನ್ನ ನೀವು ಕದ್ದಿರುತ್ತೀರಿ. ಅದಕ್ಕಾಗಿ You won't steal 15 rupees from his pocket, but you don't think anything about stealing 15 minutes of his time. ನೀವು ಆತನ ಜೇಬಿನಿಂದ 15 ರೂಪಾಯಿ ಕದ್ದಿರೋದಿಲ್ಲ, ಆದ್ರೆ ಆತನ 15 ನಿಮಿಷವನ್ನ ನೀವು ಕದ್ದಿಕೊಂಡಿರುವುದಕ್ಕಾಗಿ ಏನನ್ನು ಕೂಡ ಯೋಚನೆ ಮಾಡೋದಿಲ್ಲ. I tell you, lots of our believers are like that.
Lots of our believers. ನಮ್ಮಲ್ಲಿನ ಅನೇಕ ವಿಶ್ವಾಸಿಗಳು ಹೆಚ್ಚಿನ ಅಂಶ ಈ ರೀತಿಯಾಗಿದ್ದಾರೆ. They will take their children to school before 8:30 every day of the week. ಅವರು ತಮ್ಮ ಮಕ್ಕಳನ್ನ ಪ್ರತಿದಿನ ವಾರ ಪೂರ್ತಿ 8:30 ಮೊದಲೇ ಶಾಲೆಗೆ ತಲುಪಿಸಿ ಬಿಡ್ತಾರೆ. But they'll never come to Sunday meeting by 9:30. 1 hour later. ಆದರೆ ಅವರು ಭಾನುವಾರ ಬೆಳಗ್ಗೆ ಸಭೆಯ ಕೂಟಕ್ಕೆ 9:30 ಮೊದಲು ಬರೋದಿಲ್ಲ, ಆದರೆ 1 ತಾಸು ತಡವಾಗಿ ಬರ್ತಾರೆ. Because they're afraid of the principal. Here they are not afraid of God. ಅದು ಏನಕ್ಕಾಗಿಯಪ್ಪ ಅಂದ್ರೆ ಅವರು ಶಾಲೆಯ ಪ್ರಾಂಶುಪಾಲರಿಗೆ ಹೆಚ್ಚು ಭಯ ಪಡ್ತಾರೆ, ದೇವರಿಗೆ ಅಷ್ಟು ಭಯ ಪಡೋದಿಲ್ಲ. ಅದಕ್ಕಾಗಿ Where can you expect that such people can be called godly people? Oh, we've got the greatest doctrine in India. Garbage. ಇಂತಹ ಜನರನ್ನ ನಾವು ದೈವಿಕ ಜನರು ಎಂದು ಕರೆಯುವುದು ಹೇಗೆ? ಹಾಗಾದ್ರೆ ಇಂಥವರಿಂದ ಏನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಅವ್ರು ಹೇಳ್ತಾರೆ ಭಾರತದಲ್ಲಿ ನಾವು ದೊಡ್ಡ ಸಿದ್ಧಾಂತವನ್ನು ಹೊಂದಿಕೊಂಡಿದ್ದೇವೆ ಅಂತ. ಅದು ಕಸದ ಬುಟ್ಟಿಗೆ ಸಮ. You don't have it. ನೀವು ಅದನ್ನು ಹೊಂದ್ಕೊಂಡಿಲ್ಲ. You're dishonest. You're a cheat. It's true. ನೀವು ಅಪ್ರಾಮಾಣಿಕರು, ನೀವು ವಂಚಕರು. ಇದು ಸತ್ಯ. We say we'll be there at 9:30, but we're not there at 9:30. ನಾವು ಹೇಳ್ತೀವಿ 9:30 ಮೊದಲಿರ್ತೀವಿ ಅಂತ, ಆದ್ರೆ ನಾವು 9:30 ಮೊದಲು ಇರೋದಿಲ್ಲ ಅಲ್ಲಿ. If the school wants your children there at 8:30, you will definitely get them but there by 8:25. ನಿಮ್ಮ ಮಕ್ಕಳು ಶಾಲೆಯಲ್ಲಿ 8:30 ಇರಬೇಕಪ್ಪ ಅಂದ್ರೆ 8:30 ಮೊದಲು ನಿಶ್ಚಯವಾಗಿ ನೀವು ನಿಮ್ಮ ಮಕ್ಕಳನ್ನ ಶಾಲೆಗೆ ಕರೆದುಕೊಂಡು ಹೋಗ್ಬಿಡ್ತೀರಿ, ಬಿಡೋದಿಲ್ಲ ಅದನ್ನ. I ask people sometimes this question: how many days have you taken your children late for school in the whole year? Question number 1. ನಾನು ಎಲ್ಲರಿಗೂ ಪೋಷಕರಿಗೆ ಈ ರೀತಿಯಾಗಿ ಕೇಳ್ತೀನಿ, ನಿಮ್ಮ ಮಕ್ಕಳನ್ನ ಇಡೀ ವರ್ಷ ಪೂರ್ತಿ ಎಷ್ಟು ಬಾರಿ ಶಾಲೆಗೆ ತಡವಾಗಿ ಕರೆದುಕೊಂಡು ಹೋಗಿದ್ದೀರಿ ಎಂಬುದಾಗಿ. ಅದು ನನ್ನ ಮೊದಲ ಪ್ರಶ್ನೆಯಾಗಿರುತ್ತದೆ. Question number 2. How many times have you ever come on time for the Sunday meeting? ಪ್ರಶ್ನೆ 2. ಎಷ್ಟು ಬಾರಿ ನೀವು ಸಭೆಯ ಕೂಟಕ್ಕೆ ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ಎಂಬುದು. Why is it that you fear an earthly principle more than Almighty God? ಯಾಕೆ ನೀವು ಸರ್ವಶಕ್ತನಾದ ದೇವರಿಗಿಂತ ಇಹಲೋಕದ ಶಾಲಾ ಪ್ರಾಂಶುಪಾಲರಿಗೆ ಹೆಚ್ಚು ಭಯಪಡ್ತೀರಿ? As I said, I'm not saying that your child suddenly got sick or your little baby suddenly want to go to the toilet or you had a flat tire. There are many reasons why we can be late. ನಾನು ಹೇಳಿದ ಹಾಗೆ ನಿಮ್ಮ ಮಗು ತಕ್ಷಣಕ್ಕೆ ಅನಾರೋಗ್ಯಕ್ಕೆ ಈಡಾಯ್ತು ಅಂತಂದ್ರೆ, ಅಥವಾ ತಕ್ಷಣಕ್ಕೆ ಏನೋ ಒಂದು ಶೌಚಾಲಯಕ್ಕೆ ಹೋಗ್ಬೇಕಾಯ್ತು ಮಗು ಅಂತ ಅಂದ್ರೆ, ಅಥವಾ ನಿಮಗೆ ಒಂದು ಅನಾನುಕೂಲಕರ ಪರಿಸ್ಥಿತಿ ಎದುರಾಯ್ತು, ಸುಸ್ತಾಗಿದ್ರಿ ಅಂದ್ರೆ, ಇನ್ನು ಈ ರೀತಿ ಅನೇಕ ಕಾರಣಗಳಿಂದ ತಡವಾದ್ರೆ, But it doesn't happen every day. ಅದು ಪ್ರತಿದಿನ ಆಗುವಂತದ್ದಲ್ಲ ಅಲ್ವಾ? It's like the person who asks for leave saying my grandmother died, and the grandmother keeps dying every hour so often because he wants leave from his office. ಅದು ಯಾವ ತರಪ್ಪ ಅಂದ್ರೆ, ಒಬ್ಬ ವ್ಯಕ್ತಿಯು ಕಚೇರಿಯಲ್ಲಿ ರಜೆ ಕೇಳ್ತಾನೆ ಯಾಕಂದ್ರೆ ತನ್ನ ಅಜ್ಜಿ ಸತ್ತಿದ್ದಾರೆ ಅಂತ ಹೇಳಿ, ಆದ್ರೆ ಆ ವ್ಯಕ್ತಿಯು ಪದೇ ಪದೇ ತನಗೆ ರಜೆ ಬೇಕಾಗಿರುವ ಉದ್ದೇಶದಿಂದ ತನ್ನ ಅಜ್ಜಿಯನ್ನ ಸಾಯಿಸುತ್ತಲೇ ಇರುತ್ತಾನೆ. Are you like that? Grandmother died, grandmother died, grandmother died, that's why I'm late. ನೀವು ಆ ರೀತಿಯಾಗಿ ಹೇಳ್ತೀರಾ, ನನ್ನ ಅಜ್ಜಿ ಸತ್ತಿದ್ದಾರೆ, ನನ್ನ ಅಜ್ಜಿ ಸತ್ತಿದ್ದಾರೆ, ನನ್ನ ಅಜ್ಜಿ ಸತ್ತಿದ್ದಾರೆ, ಅದಕ್ಕಾಗಿ ತಡವಾಗಿ ಬಂದೆ ಅಂತ. You know, if you keep making silly excuses, we'll never progress. We just got to be honest. ನೀವು ಈ ರೀತಿಯಾಗಿ ಸಣ್ಣ ತಪ್ಪಿಸಿಕೊಳ್ಳುವಿಕೆ ಮಾಡ್ತಾ ಇದ್ರಿ ಅಂದ್ರೆ ನೀವು ಬೆಳವಣಿಗೆ ಹೊಂದೋದಿಲ್ಲ. ನೀವು ಪ್ರಾಮಾಣಿಕರಾಗಿರಬೇಕಾಗುತ್ತದೆ. Lord, I want to be honest. I said I'd be there at 9:30, but I'm a downright liar. ಕರ್ತರೆ, ನಾನು ಪ್ರಾಮಾಣಿಕನಾಗಿರಬೇಕು. ನಾನು ಹೇಳಿದೆ 9:30 ಇರ್ತೀನಿ ಅಂತ, ಆದರೆ ನಾನು ಸುಳ್ಳು ಹೇಳಿಬಿಟ್ಟೆ. ನಾನು ಬಹಳ ಕೆಳಮಟ್ಟದ ಸುಳ್ಳುಗಾರ ಎಂದು ಅರಿಕೆ ಮಾಡಬೇಕು. My brothers, you want to be free from dishonesty? I'll tell you a little thing. Call yourself a downright liar. ಪ್ರಿಯ ಸಹೋದರರೇ, ನೀವು ಈ ಒಂದು ಅಪ್ರಾಮಾಣಿಕತೆಯಿಂದ ಬಿಡುಗಡೆ ಹೊಂದಬೇಕಂದ್ರೆ ಒಂದು ಸಂಗತಿಯನ್ನ ಹೇಳಬಯಸುತ್ತೇನೆ. ನಿಮ್ಮನ್ನ ನೀವು ಕೆಳಮಟ್ಟದ ಸುಳ್ಳುಗಾರ ಎಂಬುದಾಗಿ ಕರೆದುಕೊಳ್ಳ್ರಿ. Call yourself by the worst name you can think of. ನೀವು ಯೋಚಿಸುವಂತ ಕೆಟ್ಟ ಹೆಸರಿನಿಂದ ನಿಮ್ಮನ್ನ ನೀವು ಕರೆದುಕೊಳ್ಳಿರಿ. ಆಗ Lord, I'm a downright liar. I made absolutely no effort to be there on time. ಕರ್ತರೆ, ನಾನು ಬಹಳ ಕೆಳಮಟ್ಟದ ಸುಳ್ಳುಗಾರ. ನಾನು ಯಾವುದೇ ರೀತಿಯ ಶ್ರಮವನ್ನ ಹಾಕಿಲ್ಲ ಸರಿಯಾದ ಸಮಯಕ್ಕೆ ಹಾಜರಾಗಲು ಎಂದು ಹೇಳುವವರಾಗಿರ್ಬೇಕು ನೀವು. Now, many people come by bus. And I've seen a lot of people who come from Hosur by bus who are on time here. ಅನೇಕ ಜನರು ಬಸ್ನಲ್ಲಿ ಬರ್ತಾರೆ. ನನಗೆ ಗೊತ್ತಿದೆ, ಅನೇಕ ಜನರು ಹೊಸೂರಿನಿಂದ ಬಸ್ನಲ್ಲಿ ಬರ್ತಾರೆ, ಸರಿಯಾದ ಸಮಯಕ್ಕೆ ಸಭೆಯ ಕೂಟಕ್ಕೆ ಹಾಜರಿರುತ್ತಾರೆ. Because they make an effort. They don't wake up at 9 o'clock in Hosur and say, oh, we got to be in the meeting at 9:30.
They plan for it. ಅವರು ಅದಕ್ಕಾಗಿ ಯೋಜನೆಯನ್ನು ಹಾಕಿಕೊಳ್ಳುತ್ತಾರೆ. ಅವರು 9 ಗಂಟೆಗೆ ಎದ್ದುಬಿಟ್ಟು ನಾನು 9:30 ಒಳಗೆ ಕೂಟಕ್ಕಿರಬೇಕು ಅಂತ ಹೇಳೋದಿಲ್ಲ. ಅವರು ಅದಕ್ಕಾಗಿ ಯೋಜನೆಯನ್ನ ಮಾಡಿಕೊಳ್ಳುತ್ತಾರೆ. They got a little more respect for other people who are waiting for them. ಅವರು ತಮಗಾಗಿ ಕಾಯುತ್ತಿರುವಂತ ಜನರಿಗಾಗಿ ಸ್ವಲ್ಪ ಗೌರವವನ್ನು ಹೊಂದ್ಕೊಂಡಿರ್ತಾರೆ. So what I say is these are things we've spoken 20 years. It doesn't make the slightest difference. To some people it goes in from one year, goes out the other year, and they just remain the same the next year. ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ 20 ವರ್ಷದಿಂದ ಇದನ್ನೇ ಹೇಳ್ತಾ ಇದ್ದೀನಿ ನಾನು. ಆದರೆ ಸಣ್ಣ ಬದಲಾವಣೆ ಕೂಡ ಆಗಿಲ್ಲ ಇಲ್ಲಿ. ಕೆಲವು ಜನರು ವರ್ಷದಿಂದ ವರ್ಷಕ್ಕೆ ಹೋಗ್ತಾ ಇದ್ದಾರೆ, ಆದರೆ ಮುಂದಿನ ವರ್ಷ ಅದೇ ರೀತಿಯಾಗಿರ್ತಾರೆ ಅಷ್ಟೇ. But I want to tell you this. These are the reasons why we don't progress. ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಈ ಕಾರಣಗಳಿಂದಾಗಿ ನಾವು ಬೆಳವಣಿಗೆಯನ್ನು ಹೊಂದೋದಿಲ್ಲ. I'll come to that a little more later. But dishonesty, telling lies. ನಾನು ಇದ್ರ ಬಗ್ಗೆ ಸ್ವಲ್ಪ ಸಮಯದ ನಂತರ ಮತ್ತೆ ಬರ್ತೀನಿ. ಅಪ್ರಾಮಾಣಿಕತೆ, ಸುಳ್ಳನ್ನು ಹೇಳುವಂಥದ್ದು, any type of deception of other people, any type of hypocrisy, it's evil in God's eyes. Absolutely evil. ಇತರರಿಗೆ ಯಾವುದೇ ರೀತಿಯಲ್ಲಿ ವಂಚನೆ ಮಾಡುವಂಥದ್ದು, ಇತರರ ವಿಷಯದಲ್ಲಿ ಕಪಟಿತನವನ್ನು ಹೊಂದಿರುವಂಥದ್ದು ದೇವರ ದೃಷ್ಟಿಯಲ್ಲಿ ಅದು ಕೆಟ್ಟದ್ದಾಗಿದೆ. ಅದು ನಿಶ್ಚಯವಾಗಿ ಕೆಟ್ಟದ್ದಾಗಿದೆ. And unless we see that Satan is the father of all lies, every lie that came out of my mouth ever. ನನ್ನ ಬಾಯಿಂದ ಹೊರಡುವಂತ ಎಲ್ಲಾ ರೀತಿಯ ಸುಳ್ಳುಗಳಿಗೆ ಸೈತಾನನೇ ತಂದೆಯಾಗಿದ್ದಾನೆ ಎಂದು ನಾವು ನೋಡುವವರೆಗೆ ನಾವು ಬೆಳವಣಿಗೆನ ಹೊಂದೋದಿಲ್ಲ. Satan was the father and I was the mother. ಸೈತಾನನು ತಂದೆಯಾಗಿರ್ತಾನೆ, ನಾನು ತಾಯಿಯಾಗಿರ್ತೀನಿ. Remember this. No child can be born with only a father. Is that a great mystery? ಇದನ್ನು ನೆನಪಿಡ್ರಿ, ಯಾವ ಮಗುನೂ ಕೂಡ ತಂದೆಯಿಂದ ಮಾತ್ರ ಹುಟ್ಟುವುದಿಲ್ಲ. ಇದು ದೊಡ್ಡ ಮರ್ಮ ಅಲ್ವಾ? When Jesus said the devil is the father of lies, how can he produce lies without a mother? ಯೇಸು ಸ್ವಾಮಿ ಹೇಳಿದ್ದಾರೆ ಸೈತಾನನು ಸುಳ್ಳುಗಳಿಗೆ ತಂದೆ ಅಂತ. ಆತನು ತಾಯಿ ಇಲ್ಲದೆ ಹೇಗೆ ಸುಳ್ಳುಗಳನ್ನ ಕೊಡಲು ಸಾಧ್ಯ? Who is the mother? ಯಾರು ತಾಯಿ ಹಾಗಾದ್ರೆ? Whoever offers his tongue and his heart to this father. ಯಾರು ತಮ್ಮ ಹೃದಯವನ್ನ ಮತ್ತು ನಾಲಿಗೆಯನ್ನ ಈ ತಂದೆಗೆ ಅರ್ಪಿಸಿಕೊಡ್ತಾರಲ್ಲ ಅವರೇ ತಾಯಿ. Here I am. You want me to tell a lie? Here I am. ನಾನಿಲ್ಲಿದ್ದೀನಿ, ನಾನು ಸುಳ್ಳು ಹೇಳಬೇಕು ಅಂತ ನೀನು ಬಯಸುತ್ತೀಯಾ? ಹಾಗಾದ್ರೆ ನಾನು ಇಲ್ಲಿದ್ದೀನಿ ಅಂತ ಹೇಳಿದ ಹಾಗದು. Here Satan, commit adultery with me, produce a child. ಸೈತಾನನೇ, ನಾನು ಇಲ್ಲಿದ್ದೀನಿ, ನನ್ನೊಟ್ಟಿಗೆ ವ್ಯಭಿಚಾರ ಮಾಡು, ನನ್ನ ಮುಖಾಂತರ ಮಗುವನ್ನ ಹೇರು. That's how every lie is born. Small baby lies, big giant lies. ಆ ರೀತಿಯಾಗಿ ಪ್ರತಿಯೊಂದು ಸುಳ್ಳು ಹುಟ್ಟಿದ್ದಾಗಿದೆ. ಒಂದು ಸಣ್ಣ ಕೂಸಿನ ಸುಳ್ಳಾಗಿರಬಹುದು ಅಥವಾ ದೊಡ್ಡ ದೈತ್ಯ ಸುಳ್ಳಾಗಿರಬಹುದು. Some babies are 12 pounds, some babies are 4 pounds. It doesn't make a difference. ಕೆಲವು ಕೂಸುಗಳು 12 ತೂಕ ಇರ್ತವೆ, ಇನ್ ಕೆಲವು ಕೂಸುಗಳು 4 ತೂಕ ಇರ್ತವೆ. ಅದು ವ್ಯತ್ಯಾಸ ತರೋದಿಲ್ಲ. Big lie or small lie, you got to have a father. You can't even have a small baby without a father. ಸಣ್ಣ ಸುಳ್ಳಾಗಬಹುದು, ದೊಡ್ಡ ಸುಳ್ಳಾಗಬಹುದು. ನೀವು ತಂದೆಯನ್ನ ಹೊಂದಿಕೊಳ್ಳಬೇಕಾಗುತ್ತದೆ. ನೀವು ತಂದೆ ಇಲ್ಲದೆ ಸಣ್ಣ ಮಗುವನ್ನ ಹೊಂದಿಕೊಳ್ಳಲು ಆಗುವುದಿಲ್ಲ. Is that a mystery? Is it only big babies that need a father? Or small babies also need a father? ಇದು ಮರ್ಮ ಅಲ್ವಾ? ಇದು ಕೇವಲ ದೊಡ್ಡ ಮಕ್ಕಳಿಗೆ ಮಾತ್ರ ತಂದೆ ಬೇಕಾಗಿದನ ಅಥವಾ ಸಣ್ಣ ಕೂಸುಗಳಿಗೂ ಕೂಡ ತಂದೆ ಬೇಕಾಗಿದನ? What about the small lies that you tell? Who is their father? It's not you. You're only the mother. ಹಾಗಾದ್ರೆ ನೀವು ಹೇಳುವಂತ ಸಣ್ಣ ಸುಳ್ಳು ಏನು? ಹಾಗಾದ್ರೆ ಅವುಗಳಿಗೆ ತಂದೆ ಯಾರು? ನೀವಲ್ಲ, ನೀವು ತಾಯಿಯಾಗಿದ್ದೀರಷ್ಟೇ. Jesus said very clearly, Satan is the father of all lies. ಯೇಸು ಸ್ವಾಮಿಯು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸೈತಾನನು ಎಲ್ಲಾ ಸುಳ್ಳುಗಳಿಗೆ ತಂದೆಯಾಗಿದ್ದಾನೆ ಅಂತ. Every type of exaggeration, it's a lie. ಮಿತಿ ಮೀರಿದ ವಿವರಣೆ ಹೇಳುವುದು ಏನು? ಹಾಗಾದ್ರೆ ಅದು ಸುಳ್ಳಾಗಿದೆ. Something you say, you make it bigger than it really was. Maybe to emphasize the point. ನೀವು ಏನೋ ಒಂದು ಹೇಳ್ತೀರಿ, ಅದು ನಿಜವಾಗ್ಲೂ ಇರೋದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಹೇಳ್ತೀರಿ. ಅದು ಯಾವುದೋ ಒಂದು ಅಂಶವನ್ನ ಒತ್ತಿ ಹೇಳುವುದಕ್ಕೋಸ್ಕರ ಹೇಳಿರಬಹುದು ನೀವು. Or to prove that you are somebody great. ಅಥವಾ ನೀವು ಯಾರೋ ಶ್ರೇಷ್ಠರು ಎಂದು ಸಾಬೀತು ಪಡಿಸಲು ಅದನ್ನ ಹೇಳಿರಬಹುದು ಹೆಚ್ಚಾಗಿ. You're a liar. Or to tear down somebody else. You make his sin bigger than it actually is. ನೀವು ಸುಳ್ಳುಗಾರರಾಗಿರ್ತೀರಿ, ಅಥವಾ ನೀವು ಯಾರದೋ ಒಂದು ಪಾಪವನ್ನ ಅಥವಾ ತಪ್ಪನ್ನ ಅದು ನಿಜವಾಗ್ಲೂ ಇರುವುದಕ್ಕಿಂತ ಹೆಚ್ಚಾಗಿ ದೊಡ್ಡ ರೀತಿಯಲ್ಲಿ ತೋರಿಸಿರ್ತೀರಿ. You're a mother of lies. ನೀವು ಸುಳ್ಳುಗಳಿಗೆ ತಾಯಿ ಹಾಗಿದ್ರೆ. Dear brother, sister, determine from today you're going to root out lying, dishonesty, hypocrisy from your life
completely. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇವತ್ತಿನಿಂದ ನೀವು ನಿರ್ಧರಿಸಿಕೊಳ್ಳ್ರಿ, ನಾನು ನನ್ನ ಜೀವಿತದಿಂದ ಎಲ್ಲ ರೀತಿಯ ಕಪಟಿತನ ಮತ್ತು ಸುಳ್ಳು ಹೇಳುವಂಥದ್ದು, ಅಪ್ರಾಮಾಣಿಕತೆಯನ್ನ ಸಂಪೂರ್ಣವಾಗಿ ಕಿತ್ತು ಬಿಸಾಡುತ್ತೇನೆ ಎಂಬುದಾಗಿ. All right? ಸರಿನಾ? You have laid hold of God, you've partaken of the divine nature, escaped the corruption there is in the world through lust. ದೇವರನ್ನ ಹಿಡಿದುಕೊಳ್ಳ್ರಿ ಮತ್ತು ದೈವ ಸ್ವಭಾವದಲ್ಲಿ ಪಾಲನ ಹೊಂದಿಕೊಳ್ಳ್ರಿ ಮತ್ತು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡವರಾಗಿರ್ರಿ. Laid hold of His magnificent promises, recognize that His divine power has granted all things. ಆತನ ಅತ್ಯಮೂಲ್ಯವಾದ ವಾಗ್ದಾನಗಳನ್ನು ಹಿಡಿದುಕೊಳ್ಳ್ರಿ ಮತ್ತು ಗ್ರಹಿಸಿಕೊಳ್ಳ್ರಿ, ಆತನ ದೈವ ಶಕ್ತಿಯು ಎಲ್ಲವನ್ನು ದಯಪಾಲಿಸಿದೆ ಎಂಬುದಾಗಿ. Now Peter says, add these things. ಈಗ ಪೇತ್ರನು ಹೇಳ್ತಾನೆ, ಈ ಕಾರಣದಿಂದಲೇ ಈ ಎಲ್ಲ ಸಂಗತಿಗಳನ್ನ ನಿಮ್ಮ ಜೀವಿತದಲ್ಲಿ ಸೇರಿಸಿಕೊಳ್ಳಿರಿ ಎಂಬುದಾಗಿ. To add to this, add this, to this, add this, and say, Lord, free me from every type of dishonesty and lying in my life completely. ಅದಕ್ಕೆ ಇದನ್ನ ಸೇರಿಸಿಕೊಳ್ಳ್ರಿ ಅಂತ ಪೇತ್ರ ಹೇಳ್ತಾನೆ. ನಂತರ ಹೇಳ್ರಿ, ಕರ್ತರೆ, ನನ್ನ ಜೀವಿತದಲ್ಲಿ ಎಲ್ಲಾ ರೀತಿಯ ಅಪ್ರಾಮಾಣಿಕತೆಯಿಂದ ಮತ್ತು ಎಲ್ಲಾ ರೀತಿಯ ಸುಳ್ಳಿನಿಂದ ಸಂಪೂರ್ಣವಾಗಿ ಬಿಡುಗಡೆಯನ್ನ ಕೊಡ್ರಿ ಎಂಬುದಾಗಿ.